ಏನಿದೆ ಕಾಣಿಕೆಯನ್ನು ನೀಡಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ಏನಿದೆ ಕಾಣಿಕೆಯನ್ನು ನೀಡಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ಒಂದೇ ಪಂದ್ಯ ಯೋಗೇಶ್ ಪೈ ದಾವಣಗೆರೆ ವರ್ಸಸ್ ಶ್ರೀಕಾಂತ್ ಪೈ ಸಾಗಲಿ. ಯೋಗೇಶ್ ಪೈ ದಾವಣಗೆರೆ ಕ್ರೀಡಾಪಟು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ನೀಡೋಣ. ಮುಂದಿನ ಪಂದ್ಯ ಯೋಗೇಶ್ ಪೈ ದಾವಣಗೆರೆ ವರ್ಸಸ್ ಶ್ರೀಕಾಂತ್ ಪೈ ಸಾಂಗ್ಲಿ. ಕೈ ಎತ್ತರಿ. ಯೋಗೇಶ್ ಪೈ ದಾವಣಗೆರೆಯಿಂದ ಆಗಮಿಸಿದ್ದಾರೆ ಕ್ರೀಡಾಪಟುಗಳು. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರೋಣ. ಅವ್ರ ಜೊತೆಯಲ್ಲಿ ಶ್ರೀಕಾಂತ್ ಪೈ ಸಾಂಗ್ಲಿಯಿಂದ ಆಗಮಿಸಿದ್ದಾರೆ. ಶ್ರೀಕಾಂತ್ ಅವರು ರುದ್ರೇಶ್ ಕೋಟೆನಾಡು. ಮುಂದಿನ ಪಂದ್ಯಕ್ಕಾಗಿ ಅಮರೇಶ್ ಪೈಲ್ವಾನ್ ಗುಲ್ಬರ್ಗ ವರ್ಸಸ್ ಸಾಯಿ ಕುಮಾರ್ ಸಾಂಗ್ಲಿ ವರ್ಸಸ್ ಅಮರೇಶ್ ಪೈ ಗುಲ್ಬರ್ಗ. ಎರಡು ಪೈಲ್ವಾನ್ಗಳು ತಯಾರಿರಬೇಕು. ಒಳಗಡೆ ಎಲ್ಲ ಹೋಗ್ಬಂದ
ಕಳಿಸ್ತೀನಿ ವ್ಯೂ ಕೊಡ್ತೀನಿ ಕ್ಲಿಪ್ಗಳು. ಬಾಲಕಿಯರ ಕುಸ್ತಿಯ ನಮ್ಗೆ ಲಿಸ್ಟ್ ಅನ್ನು ಕೊಡಿ. ಕೈ ಎತ್ರಿ ಸ್ವಲ್ಪ ಅಲ್ಲಿ. ಶ್ರೀ ಪವಾರ್, ಹಾ ಎಸ್ ಸರ್ ರೆಡಿ. ಅಮರೇಶ್ ಪೈ ಗುಲ್ಬರ್ಗ ಇದಾರ? ಹಾ ರೆಡಿ. ಅಕ್ಕ ಎಲ್ಲ ಬರ್ಕೊಂಡ್ರೆ ಕೊಪ್ಪಳ ಜಾತ್ರೆಯಲ್ಲಿ ಮತ್ತೊಬ್ರು ವಿನ್ನರ್ ಆಗಿರ್ತಕ್ಕಂಥವ್ರು, ಜಯಶಾಲಿ ಆಗಿರ್ತಕ್ಕಂಥವ್ರು ನಮಗೆ ಸಿಕ್ಕಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಣ ಬನ್ನಿ. ಅವ್ರ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡ್ಬೋದು. ನೀವು ಯಾವುದೇ ಪೈಲವಾನ್ ಫೋಟೋ ನೋಡಿದ್ರೆ ಒಂದು ಕಾಮಿಡಿ ಮಾಡಂಗಾಗುತ್ತೆ. ಸಾಧು ಪಾಟಿ ಒಂದು ಇದು ತೋಳಲ್ಲ ಕಣೋ, ತೊಲೆ ಅಂತಾನೆ, ಅದೇ ತರ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅಂಬರೀಶ್ ಅಂತ. ಓಕೆ, ಯಾವ್ರಿಂದ? ಗುಲ್ಬರ್ಗ ಜಿಲ್ಲೆ ಅನಂತಲು ಬೆಳಗ್ಗೆಯಿಂದ ಸರ್. ಓಕೆ, ಹೇಗೆ ಅನಿಸ್ತಿದೆ? ಎಷ್ಟೇ ಪಂದ್ಯ ನಿಮ್ದು? ಸರ್ ನಾನು ಬಂದಿರೋದು ಫಸ್ಟ್ ಟೈಮ್ ಇದೇ ವರ್ಷ ಸರ್. ಫಸ್ಟ್ ಟೈಮ್ ಇಲ್ಲಿ ಕೊಪ್ಪಳದಲ್ಲಿ ಬಂದಿರೋದು. ಕೊಪ್ಪಳದಲ್ಲಿ ಗೆದ್ದಿರೋದು ಬಂದಿರೋದೇ ಫಸ್ಟ್ ಟೈಮ್, ಗೆದ್ದಿರೋದು ಫಸ್ಟ್ ಟೈಮ್. ಬಟ್ ಬೇರೆವೆಲ್ಲ ಪಂದ್ಯವನ್ನ ಅಟೆಂಡ್ ಮಾಡಿದ್ದೀರಾ? ಎಷ್ಟು ಗೆದ್ದಿದ್ದೀರಾ ಇದುವರೆಗೂ? ಬಹಳಷ್ಟು ಗೆದ್ದೀವಿ ಸರ್, ನೆನಪು ಗೊತ್ತಿಲ್ಲ. ತುಂಬಾನೇ ಗೆದ್ದಿರಾ. ಗದೆ ಮೇಲೆ ಪದಕಗಳು ಅದನ್ನೆಲ್ಲ ಗೆದ್ದಿದ್ದೀರಾ? ಓಕೆ, ಇದು ಈಗ ಇದೇನು ಇದ ಗೆದ್ದಿರೋದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿರೋದು? ಇದೆ ಸರ್. ಇದೆಲ್ಲ ಅಮೌಂಟ್ ಇದೆ, ಸರ್ಟಿಫಿಕೇಟ್ ಒಂದು ಕೊಡ್ತಾರಂತ, ಆಮೇಲೆ ಕೊಡ್ತಾರೆ ಸರ್. ಆಮೇಲಿಂದ ಕೊಡ್ತಾರೆ. ಓಕೆ, ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಖುಷಿ ಆಗುತ್ತೆ ಸರ್. ಇದನ್ನ ಈಗ ಗೆದ್ದಿದ್ದೀರಲ್ಲ, ಇದನ್ನ ಯಾರಿಗೆ ಕ್ರೆಡಿಟ್ ಕೊಡ್ತೀರಾ? ನಿಮ್ಮ ಗುರುಗಳು, ನಿಮ್ಮ ತಂದೆ ತಾಯಿಗಳು? ನಮ್ಮ ಗುರುಗಳಿಗೆ, ಹೆಸರು? ನಮ್ಮ ಗುರುಗಳು ಸರ್ಗೋಲಿ ಕೊಲ್ಲಾಪುರಲ್ಲಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಓಕೆ, ಹೌದು ಸರ್. ನಮ್ಮ ತಂದೆ ತಾಯಿಯವರು ತುಂಬಾ ಕೆಲಸ ಮಾಡಿ ನಮ್ಮನ್ನು ಬೆಳೆಸಿದಾರೆ ಸರ್. ನಮ್ಮ ತಂದೆ ತಾಯಿಗಳು ಏನ್ ಕೆಲಸ ಮಾಡ್ತಾರೆ? ಕೆಲಸ ಮಾಡ್ತಾರೆ. ಏನಪ್ಪ ಅವ್ರ ಹೆಸರು? ನಮ್ಮ ತಂದೆ ಹೆಸರು ಸಿದ್ದಣ್ಣ ದಂದೆ ಅಂತ. ಓಕೆ, ನಮ್ಮ ತಾಯಿ ಹೆಸರು ಶಾಂತಮ್ಮ ಸಿದ್ದಣ್ಣ ದಂದೆ ಅಂತ. ಇನ್ನೊಂದು ನಮ್ಮ ಅಣ್ಣವ್ರ ಹೆಸರು ಮಲ್ಲಿಕಾರ್ಜುನ ದಂದೆ ಅಂತ. ನಮ್ಮ ಅಣ್ಣವ್ರದ್ದು ತುಂಬಾನೇ ಕುಸ್ತಿ ಆಡಿಸ್ಬೇಕಂತ ತುಂಬಾ ಇಷ್ಟ ಇದೆ ಸರ್. ನಮ್ಮ ಅಣ್ಣವ್ರ ಪ್ರೋತ್ಸಾಹದಿಂದ ನಾನು ಇಲ್ಲಿವರೆಗೂ ಆಡ್ತೀನಿ. ಓಕೆ ಅಪ್ಪ, ಥ್ಯಾಂಕ್ ಯು. ಜೊತೆಲಿ ಬಾಬುರಾವ್ ಕೊಲ್ಲಾಪುರ್ ಬಾಬುರಾವ್ ಇದರಲ್ಲಿ ಕಲ್ಯಾಪುರ ಬಾಬುರಾವ್ ಇದ್ದಾರೆ.
ಬಡಿ ಹೇಳ ಅಕ್ಕ ಸಾಂಗ್ಲಿ ವರ್ಸಸ್ ಅಮರೇಶ್ ಪೈ ಗುಲ್ಬರ್ಗ. 2 ಪ್ಲೇಯರ್ಗಳು ತಯಾರಿರಬೇಕು. ಒಳಗಡೆ ಎಲ್ಲ ಹೋಗ್ಬಂದ ವ್ಯೂ ಕೊಡ್ತೀನಿ ಕ್ಲಿಪ್ಗಳ. ಬಾಲಕಿಯರ ಕುಸ್ತಿಯ ನಮ್ಗೆ ಲಿಸ್ಟ್ ಅನ್ನು ಕೊಡಿ. ಸರ್ ಬಾಲಕಿಯರ ಕುಸ್ತಿಯ ಪ್ರಾರಂಭ ಮಾಡ್ತೀವಿ ಸರ್. ಬಾಲಕಿಯರ ಲಿಸ್ಟ್ ಅನ್ನು ಕೊಡಿ. ಮುಂದಿನ ಪಂದ್ಯಕ್ಕಾಗಿ ಅಮರೇಶ್ ಪೈ ಗುಲ್ಬರ್ಗ ಬಂದಿದ್ದಾರೆ. ಅಮರೇಶ್ ಪೈ ಗುಲ್ಬರ್ಗ ವರ್ಸಸ್ ಶ್ರೀ ಪವಾರ್ ಸಾಂಗ್ಲಿ. ಪವಾರ್ ಸಾಂಗ್ಲಿ ಅವರು ಯಾರಿದ್ರು ಕೈ ಎತ್ತರಿ ಸ್ವಲ್ಪ ಅಲ್ಲಿ. ಶ್ರೀ ಪವಾರ್, ಹಾ ಎಸ್ ಸರ್ ರೆಡಿ. ಅಮರೇಶ್ ಪೈ ಗುಲ್ಬರ್ಗ ಇದಾರ? ಹಾ ರೆಡಿ. ನಮಸ್ತೆ ವೀಕ್ಷಕರೇ, ಈಗ ನ್ಯೂಸ್ ಸೆಂಟರ್ ರುದ್ರೇಶ್ ಕೋಟೆನಾಡು ಚಾನಲ್ ಅವರು ಈಗ ಎಲ್ಲಿದ್ದಾರೆ ಅಂದ್ರೆ ಕೊಪ್ಪಳ ಜಾತ್ರಾ ಮಹೋತ್ಸವದಲ್ಲಿ ಇದ್ದಾರೆ, ಅಜ್ಜನ ಜಾತ್ರೆಯಲ್ಲಿ. ಇಲ್ಲಿ ಕುಸ್ತಿ ಪಟವನ್ನ ಏರ್ಪಡಿಸಿದ್ದಾರೆ, ಕುಸ್ತಿ ಪಂದ್ಯಾವಳಿಯನ್ನ ಏರ್ಪಡಿಸಿದ್ದಾರೆ. ಅಲ್ಲಿ ಒಬ್ರು ಈ ಹಿಂದೆ ಮಹಾರಾಷ್ಟ್ರದವ್ರನ್ನ ಅವರನ್ನೇ ಸಂವಾದ ಮಾಡಿದೆ, ಬಟ್ ಅವರಿಗೂ ನಮಗೆ ಕಮ್ಯುನಿಕೇಶನ್ ಅಷ್ಟು ಗೊತ್ತಾಗ್ಲಿಲ್ಲ ಆ ಲ್ಯಾಂಗ್ವೇಜ್ ಬಗ್ಗೆ. ಈ ಕನ್ನಡದವರೇ ಸಿಕ್ಕಿದ್ದಾರೆ, ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ಯೋಗೇಶ್ ಅಂತ. ಯಾವ ಊರಿಂದ ಬಂದಿದ್ದೀರಾ? ದಾವಣಗೆರೆಯಿಂದ ಬಂದಿದ್ದೆ. ದಾವಣಗೆರೆಯಿಂದ ಬಂದಿದ್ದೀರಾ. ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ನೀವು ಸ್ಪರ್ಧೆ ಮಾಡಿದ್ದೀರಾ? ಬಹಳ ಕಡೆ ಸ್ಪರ್ಧೆ ಮಾಡಿದ್ವಿ. ಓಕೆ, ಈಗ ಈ ಸ್ಪರ್ಧೆಯಲ್ಲಿ ಇಲ್ಲಿ ಕೊಪ್ಪಳದಲ್ಲಿ ನಡೀತಲ್ಲ, ಇಲ್ಲಿ ಏನಾಯ್ತು? ಬಹಳ ಸಂತೋಷ. ವಿನ್ ಆಯ್ತಾ? ಹೇಗಾಯ್ತು ನಿಮ್ದು? ಮಹಾರಾಷ್ಟ್ರರಿಗೆ ಸೋಲಿಸಿ ಈಗ ಆಲ್ರೆಡಿ ಮಹಾರಾಷ್ಟ್ರನ ಹೊಡೆದಾಕಿದ್ದೀರಾ. ಈಗ ನೀವು ಮಹಾರಾಷ್ಟ್ರ ಹೊಡೆದಾಕಿ ಈಗ ನೆಕ್ಸ್ಟ್ ಇಲ್ಲ, ಒಂದೇ. ಒಂದಕ್ಕೊಂದೇ ಪಂದ್ಯ ಒಂದೇ ಗೆದ್ದಿದ್ದೀರಿ. ಬಹುಮಾನ ಕೊಡ್ತೀರಿ. 10,000 ಪ್ರೈಸ್ ಇರುತ್ತೆ, ಮತ್ತೆ ಸರ್ಟಿಫಿಕೇಟ್ ಏನಾರು ಕೊಡ್ತೀವಿ. ಇದಕ್ಕಿಂತ
ಮುಂಚೆ ಏನಾದ್ರು ನೀವು ಬೆಳ್ಳಿ ಪದಕ ಆ ತರದ್ ಯಾವ್ದಾರ ಕಪ್ಪುಗಳನ್ನ ಸುಮಾರು ಬೆಳ್ಳಿ ಪದಕ ಗೆದ್ದಿದ್ವಿ. ಎಲ್ಲೆಲ್ಲಿ ಆಟ ಆಡಿದ್ದೀರಾ ಸರ್? ಮೈಸೂರು ದಸರಾ, ಮೈಸೂರು ದಸರಾದಲ್ಲಿ ಮತ್ತೆ ಆಲೂರು, ಓಕೆ. ಮಂಗಳೂರು, ಬೆಂಗಳೂರು, ಬಹಳ ಸುಮಾರು ಸರ್. ಅಂದ್ರೆ ರಾಜ್ಯ ಮಟ್ಟದಲ್ಲಿ ಆಲ್ರೆಡಿ ಎಲ್ಲಾ ಕಡೆ ಆಡಕ ಬಂದಿರ. ಈಗ ಏನಿದ್ರು ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ರಾಜ್ಯಗಳಲ್ಲೆಲ್ಲ ಸ್ಪರ್ಧೆ ಮಾಡಿದ್ದೀರಾ? ಡೆಲ್ಲಿಲಿ ಆಡಿದ್ವಿ. ಒಂದ್ಸತಿ ಡೆಲ್ಲಿಯಲ್ಲಿ ಆಡಿರ. ಓಕೆ. ಈಗ ಮತ್ತೆ ಈಗ ಡೆಲ್ಲಿಯಲ್ಲಿ ಆಲ್ರೆಡಿ ಬೇರೆ ರಾಜ್ಯ ಮಟ್ಟದಲ್ಲೂ ನೀವು ಆಡಿದ್ದೀರಾ. ಅಲ್ಲಿ ಏನಾಯ್ತು ಡೆಲ್ಲಿಯಲ್ಲಿ ನಿಮ್ದು? ಹೋಗಿದ್ದಲ್ಲ. ಓಕೆ. ನಿಮ್ಗೆ ಏನ್ ಅನ್ಸುತ್ತದೆ ಓವರ್ ಆಲ್ ಈ ಸ್ಪರ್ಧೆ ಬಗ್ಗೆ ಏನ್ ಅನ್ಸುತ್ತೆ? ಜನಸಂಖ್ಯೆ ಬಹಳ ಇದೆ, ಬಹಳ ಖುಷಿ ಆಗಿದೆ. ಅಂದ್ರೆ ಈ ತರ ಜನ ಸೇರಿದ್ರೆ ನಿಮಗೂ ಆಡೋರಿಗೆ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಬರುತ್ತೆ. ಮತ್ತೆ ಈ ತರದ ಆಟಗಳು ಆಲ್ರೆಡಿ ಅಲ್ಲೆಲ್ಲೇ ಕುಗ್ತಾ ಇದಾವೆ. ಈಗ ಕುಸ್ತಿ ಪಡೆಗಳು ಇರ್ತವೆ, ಕುಸ್ತಿ ನಿಮ್ದೇ ಆದ ಅಂಕಣಗಳು ಇರ್ತವೆ, ಅಂತವೆಲ್ಲ ಈಗೆಲ್ಲ ಆಲ್ರೆಡಿ ಕಾಣೆ ಆಗ್ತಿದಾವೆ. ಸೊ ಈ ತರದ ಆಟಗಳನ್ನ ಬೆಳೆಸ್ಬೇಕು, ಬೆಳೆಸ್ಬೇಕು. ಈ ತರ ಬೆಳೆಸಿದ್ರೆ ನಾವು ಬೆಳಿತೀವಿ, ನಮ್ಮ ಹುಡುಗರು ಬೆಳಿತಾರೆ, ನಾವು ಇನ್ನೊಬ್ರು ಬೆಳಿತಾರೆ. ಜನರೆಲ್ಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ರುದ್ರೇಶ್ ಕೊಟ್ಟಿನಾಳ ಚಾನಲ್ಗೆ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರು. ಈಗ ನಾವು ಎಲ್ಲಿದ್ದೀವಿ ಅಂದ್ರೆ ಕೊಪ್ಪಳದಲ್ಲಿ ಅಜ್ಜನ ಜಾತ್ರೆ ನಡೀತಿದೆ. ಇದು ಸರಿಸುಮಾರು ಒಂದು ತಿಂಗಳ ಕಾಲ ನಡೀತಕ್ಕಂತಹ ಜಾತ್ರೆ. ಈ ಜಾತ್ರೆಯಲ್ಲಿ ಕುಸ್ತಿಪಟುಗಳು ಕುಸ್ತಿಗೆ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಇವರು ಬೇರೆ ಸ್ಟೇಟ್ ಇಂದ ಬಂದಿದ್ದಾರಂತೆ. ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೀವು ಯಾವ ಸ್ಟೇಟ್ ಇಂದ ಬಂದಿರೋ? ನಾಮ್ ತುಮ್ ಸ್ಟೇಟ್ ಸಚಿನ್ ಮುಳೆ ಬೋಲೋ ಬೋಲೋ ಯುವರ್ ಎಕ್ಸ್ಪೀರಿಯನ್ಸ್. तुम नाम बोलो। हमारा नाम शरद पवार है। हम महाराष्ट्र से है, सांगली से है। हाँ, और हम 10 साल से कुश्ती लड़ते हैं और बहुत जगह पे जीते भी हैं और आज की कोशिश करेंगे। ಗೆದ್ದಿದ್ದೀರಾ ಎಲ್ಲರ ಪದಕಗಳನ್ನು? मेडल बहुत है, नेशनल इंटरनेशनल बहुत है। ಮಹಾರಾಷ್ಟ್ರನಾ? ಏನಿದೆ ಕಾಣಿಕೆಯನ್ನು ನೀಡಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ವಿಜಯಶಾಲಿಯಾಗಿರ್ತಕ್ಕಂಥ ಕ್ರೀಡಾಪಟು ಹನುಮಂತ ಪೈಲ್ವಾನ್ ಮರಿಯಮ್ಮನವರಿಗೆ ಆ ವಿದ್ಯಾರ್ಥಿಗೆ ಆ ಕ್ರೀಡಾಪಟುಗಳಿಗೆ ನೀಡಬೇಕಂತ ಕೇಳ್ಕೊಳ್ತಾ ಇದೀವಿ. ಹನುಮಂತ ಪೈಲ್ವಾನ್ರಿಗೆ ಇನ್ನು ಕಟ್ಟ ಕಡೆಯ ಇನ್ನೊಂದು ಕುಸ್ತಿ ಇದೆ. ಬಾಲಕರ ಕುಸ್ತಿ ಮತ್ತು ಬಾಲಕಿಯರ ಕುಸ್ತಿ ಇನ್ನೊಂದು ಅಂಕಣವನ್ನು ಪ್ರವೇಶಿಸಬೇಕು. ಐಶ್ವರ್ಯ ವರ್ಸಸ್ ಅನುಷ್ಕಾ. ಹನುಮಂತ ಈ ಕಡೆ ನೋಡ, ಅದು ಕಲೆಕ್ಟ್ ಮಾಡ್ಕಣ ಸರ್.